ನೀವು ಎಂದಾದರೂ ಯೋಚಿಸಿದ್ದೀರಾ, ಒಬ್ಬ ಮಹಿಳೆಯ ಒಳಗೆ ಇರುವ ಜೀವ ನೀಡುವ ಶಕ್ತಿ, ಅದೇ ಶಕ್ತಿ ಅವಳೊಳಗೆ ಸಂರಕ್ಷಿತವಾಗಿ ಮೇಲ್ಮುಖವಾಗಿ ಏರಿಸಿದಲೆ ಅವಳು ಕೇವಲ ತಾಯಿ ಆಗುವುದರಲ್ಲಿ ಮಾತ್ರ ಸೀಮಿತವಾಗದೆ ದೇವಿಯಾಗಿ ಪರಿಣಮಿಸಬಹುದು? ಇದು ಯಾವುದೇ ಕಾಲ್ಪನಿಕ ಮಾತಲ್ಲ. ಇದು ಪ್ರತಿಯೊಬ್ಬ ಮಹಿಳೆಯೊಳಗೂ ಅಡಗಿರುವ ಅತ್ಯಂತ ಆಳವಾದ ಆಧ್ಯಾತ್ಮಿಕ ಸತ್ಯ. ನಾವು ಸಾಮಾನ್ಯವಾಗಿ ಈ ಶಕ್ತಿಯನ್ನು ಕೇವಲ ದೈಹಿಕ ದೃಷ್ಟಿಯಿಂದ ಮಾತ್ರ ನೋಡುತ್ತೇವೆ. ಆದರೆ ಈ ಶಕ್ತಿ ಕೇವಲ ದೇಹವನ್ನು ರಚಿಸುವುದಲ್ಲ, ಆತ್ಮವನ್ನು ಪರಮಾತ್ಮನ ಕಡೆ ಸಾಗಿಸುವ ಮೆಟ್ಟಿಲೂ ಆಗಿದೆ. ಪ್ರತಿ ಮಹಿಳೆಯೊಳಗೂ ರಜಶಕ್ತಿ ಇರುತ್ತದೆ. ಅದು ಕೇವಲ ದೈಹಿಕ ದ್ರವವಲ್ಲ, ಸೂಕ್ಷ್ಮ ಶಕ್ತಿಯ ದೊಡ್ಡ ಭಂಡಾರ. ಸಾಮಾನ್ಯ ಜೀವನದಲ್ಲಿ ಈ ಶಕ್ತಿ ಮಾಸಿಕ ಚಕ್ರ, ಗರ್ಭಧಾರಣೆ ಮತ್ತು ಪ್ರಸವಕ್ಕೆ ಬಳಸಲ್ಪಡುತ್ತದೆ. ಆದರೆ ಇದನ್ನು ಸಂಯಮಿಸಿ ಶುದ್ಧ ಮಾಡಿದರೆ ಈ ಶಕ್ತಿ ಮೇಲಿನ ದಿಕ್ಕಿಗೆ ಏರಿ ಸಾಧನೆಯ ಇಂಧನವಾಗಬಹುದು. ಪ್ರಾಚೀನ ಯೋಗ ಪರಂಪರೆಯಲ್ಲಿ ಇದನ್ನು ಊರ್ಧ್ವಗಮನ ಪ್ರಕ್ರಿಯೆ ಎಂದು ಕರೆಯಲಾಗಿದೆ. ಅದರ ಅರ್ಥ ಕೆಳಗೆ ಹರಿಯುವ ಶಕ್ತಿ ಇಂದ್ರಿಯ ತೃಪ್ತಿಯಲ್ಲಿ ವ್ಯಯವಾಗದೆ ಬೆನ್ನುಮೂಳೆ ಕೇಂದ್ರಗಳನ್ನು ದಾಟಿ ಸಹಸ್ರಾರವರೆಗೆ ಏರಬೇಕು. ಆದರೆ ಇದು ಸುಲಭವಲ್ಲ, ಏಕೆಂದರೆ ಮಹಿಳೆಯ ಮನ ಮತ್ತು ದೇಹ ಪ್ರಕೃತಿಯೊಂದಿಗೆ ನೇರವಾಗಿ ಸಂಪರ್ಕ ಹೊಂದಿವೆ. ಪ್ರಕೃತಿಯ ಅರ್ಥ ಸೃಷ್ಟಿ, ಆಕರ್ಷಣೆ, ಸಂವೇದನೆ. ಅದರಂತೆ ಬ್ರಹ್ಮಚರ್ಯದ ಮೊದಲ ಹಂತವೇ ತನ್ನದೇ ದೇಹವನ್ನು ಅರಿತುಕೊಳ್ಳುವುದು, ಅದರ ಲಯ ತಿಳಿದುಕೊಳ್ಳುವುದು. ತನ್ನ ಆಹಾರ, ದಿನಚರಿ, ಚಿಂತನ ಶಕ್ತಿಯ ಅಪವ್ಯಯವಾಗದಂತೆ ರೂಪಿಸುವುದು. ಹೆವಿ ಹಾಗೂ ಉದ್ದೀಪಕ ಆಹಾರ ಮನ ಮತ್ತು ದೇಹವನ್ನು ಕೆಳಗೆ ಎಳೆಯುತ್ತವೆ. ಅದೇ ಥರ ಹಗುರ, ಸಾತ್ವಿಕ ಆಹಾರ ಶಕ್ತಿಯನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗುತ್ತದೆ. ದೇಹಕ್ಕೆ ವಿಶ್ರಾಂತಿ ಬೇಕು, ಆದರೆ ಆಲಸ್ಯ ಬೇಡ. ಮನಸ್ಸಿಗೆ ಶಾಂತಿ ಬೇಕು, ಆದರೆ ಜಡತೆ ಬೇಡ. ಸ್ತ್ರೀ ಬ್ರಹ್ಮಚರ್ಯ ಎಂದರೆ ಕೇವಲ ದೈಹಿಕ ಸಂಯಮವಲ್ಲ, ಇದು ಮಾನಸಿಕ ಹಾಗೂ ಭಾವನಾತ್ಮಕ ಸಂಯಮವೂ ಆಗಿದೆ. ಯಾವಾಗ ಮಹಿಳೆ ತನ್ನ ಮನವನ್ನು ವಾಸನಾತ್ಮಕ ಚಿಂತನೆಗಳಿಂದ ಕಾಪಾಡಿಕೊಳ್ಳುತ್ತಾಳೋ, ಯಾವಾಗ ಆಕರ್ಷಣೆಯನ್ನು ಕೇವಲ ಬಾಹ್ಯ ರೂಪದಲ್ಲಲ್ಲ ಆತ್ಮಿಕ ಸೌಂದರ್ಯದಲ್ಲಿ ಕಂಡುಕೊಳ್ಳುತ್ತಾಳೋ, ಆಗ ಅವಳ ಚಿತ್ತ ನಿಧಾನವಾಗಿ ಶುದ್ಧವಾಗಲು ಆರಂಭಿಸುತ್ತದೆ. ಇದರ ಅರ್ಥ ಜೀವನದಲ್ಲಿ ಪ್ರೀತಿ ಇರದು ಎಂದಲ್ಲ, ಪ್ರೀತಿಯ ಅರ್ಥ ಬದಲಾಗುತ್ತದೆ. ಪಡೆದುಕೊಳ್ಳುವ ಮನೋಭಾವ ಬಿಟ್ಟು ಒಳಗಿಂದ ನೀಡುವ ಸಾಮರ್ಥ್ಯ ಬೆಳೆಯುತ್ತದೆ. ಈ ಪ್ರಯಾಣದಲ್ಲಿ ಪ್ರಮುಖವಾದುದು ಜಾಗರೂಕತೆ, ಪ್ರತಿಕ್ರಿಯೆ, ಪ್ರತಿ ಚಿಂತೆ, ಪ್ರತಿ ಭಾವನೆ ಮೇಲೆ ಗಮನ. ಯಾವಾಗ ಮನಸ್ಸಲ್ಲಿ ಯಾವುದೋ ಕಾಮನೆ ಎದ್ದರೆ ಅದನ್ನು ಒತ್ತಿಹಾಕುವುದೂ ಅಲ್ಲ, ಅದನ್ನು ನೋಡುವುದು, ಅರ್ಥ ಮಾಡಿಕೊಳ್ಳುವುದು, ನಿಧಾನವಾಗಿ ಬದಲಾಯಿಸುವುದು. ಈ ಬದಲಾವಣೆ ಒಂದೇ ರಾತ್ರಿಯಲ್ಲಿ ಆಗುವುದಿಲ್ಲ. ದಿನದಿಂದ ದಿನಕ್ಕೆ ಮನಸ್ಸು ತನ್ನಂತೆಯೇ ಸಂಯಮಕ್ಕೆ ಬರುತ್ತದೆ. ಯೋಗದ ದೃಷ್ಟಿಯಲ್ಲಿ ರಜಶಕ್ತಿಯನ್ನು ಸಂರಕ್ಷಿಸಿ ಸಾಧನೆಯಿಂದ ಮೇಲಕ್ಕೇರಿಸಿದಾಗ ಅದು ಓಜಸ್ಸು ಆಗುತ್ತದೆ. ಓಜಸ್ಸು ಎಂದರೆ ಕೇವಲ ಮುಖದ ಕಾಂತಿ ಅಲ್ಲ, ಧ್ವನಿಯ ಮಧುರತ್ವ ಅಲ್ಲ, ಅದು ಒಳಗಿನ ಶಕ್ತಿಯಿಂದ ಹೊರಹೊಮ್ಮುವ ಆಭೆ. ಇದನ್ನು ಯಾರೂ ಮುಟ್ಟಲಾರರು, ಕದಿಯಲಾರರು. ಇದು ನಿಮ್ಮ ಅಮೂಲ್ಯ ಸಂಪತ್ತು. ಈ ಶಕ್ತಿ ಮೇಲಕ್ಕೆ ಏರಲು ಪ್ರಾರಂಭಿಸಿದಾಗ ಜೀವನದ ಸಣ್ಣ ಸುಖ ದುಃಖಗಳು ಪರಿಣಾಮಕಾರಿಯಾಗುವುದೇ ಇಲ್ಲ. ಮಹಿಳೆ ಈಗ ಸಮಾಜ, ಕುಟುಂಬ ಅಥವಾ ಸಂಬಂಧಗಳ ಮೇರೆಯಲ್ಲಿ ಸೀಮಿತವಾಗುವುದಿಲ್ಲ. ಅವಳು ತನ್ನೊಳಗಿನ ದೇವಿಯನ್ನು ಕಾಣಲಾರಂಭಿಸುತ್ತಾಳೆ. ಅವಳ ಪ್ರತಿ ಹೆಜ್ಜೆಗಳಲ್ಲಿ ಸ್ಥಿರತೆ, ಪ್ರತಿ ಮಾತಿನಲ್ಲಿ ಆಳ, ಪ್ರತಿ ದೃಷ್ಟಿಯಲ್ಲಿ ಕರುಣೆ ಮೂಡುತ್ತದೆ. ಇದೇ ಸ್ತ್ರೀ ಬ್ರಹ್ಮಚರ್ಯದ ಸಾರ. ತನ್ನ ರಜಶಕ್ತಿಯನ್ನು ಅರಿತುಕೊಳ್ಳುವುದು, ಅದನ್ನು ಸಂರಕ್ಷಿಸುವುದು, ಅದನ್ನು ಆತ್ಮಿಕ ಎತ್ತರದ ಕಡೆ ಕೊಂಡೊಯ್ಯುವುದು. ಈ ಪ್ರಯಾಣ ಆರಂಭವಾಗುವುದು ಒಂದು ನಿರ್ಧಾರದಿಂದ. ಇನ್ನು ಮುಂದೆ ನನ್ನ ಶಕ್ತಿಯನ್ನು ವ್ಯರ್ಥ ಮಾಡುವುದಿಲ್ಲ, ಅದನ್ನು ನನ್ನ ಆತ್ಮದ ವಿಕಾಸಕ್ಕೆ ಬಳಸುತ್ತೇನೆ. ಹಾಗೂ ಇದೇ ನಿರ್ಧಾರ ಮುಂದೆ ಹೋಗಿ ಸಾಧನೆ, ಸಮಾಧಿ ಮತ್ತು ಅಂತಿಮವಾಗಿ ಪರಮಾತ್ಮನಲ್ಲಿ ಲೀನವಾಗುವ ದಿಕ್ಕನ್ನು ತೋರಿಸುತ್ತದೆ. ಯಾವಾಗ ಮಹಿಳೆ ಈ ನಿರ್ಧಾರ ತೆಗೆದುಕೊಳ್ಳುತ್ತಾಳೋ, ಅವಳ ರಜಶಕ್ತಿ ವ್ಯರ್ಥವಾಗದಂತೆ ಕಾಪಾಡಿ ಪ್ರತಿ ಉಸಿರು, ಪ್ರತಿ ಚಿಂತೆ, ಪ್ರತಿ ಭಾವನೆ ಮೇಲಿನ ದಿಕ್ಕಿಗೆ ಹರಿಯುವಂತೆ ಮಾಡಿದಾಗ ಮುಂದಿನ ಹಂತ ಆರಂಭವಾಗುತ್ತದೆ. ಸಾಧನೆ ಮತ್ತು ಚಿತ್ತಶುದ್ಧತೆ. ಇದು ಅದೇ ಸ್ಥಾನ, ಅಂತರಂಗದಿಂದ ನಿಜವಾದ ಪ್ರಯಾಣ ಶುರುವಾಗುತ್ತದೆ. ಸಾಧನೆ ಎನ್ನುವುದು ಕೇವಲ ಧ್ಯಾನ ಮುದ್ರೆಯಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳುವುದಲ್ಲ. ಇದು ತನ್ನ ಸಂಪೂರ್ಣ ಅಸ್ತಿತ್ವವನ್ನೇ ಒಂದು ದಿಕ್ಕಿನಲ್ಲಿ ಕೇಂದ್ರೀಕರಿಸುವ ಪ್ರಕ್ರಿಯೆ.
ಹೇಗೆ ಒಂದು ನದಿಯ ನೀರು ಅನೇಕ ವಿಭಾಗಗಳಾಗಿ ಹರಿದರೆ ಅದು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಆದರೆ ಅದೇ ನದಿಯ ನೀರು ಒಂದೇ ದಿಕ್ಕಿಗೆ ಹರಿದರೆ ಬಂಡಾಕಲ್ಲನ್ನು ಕತ್ತರಿಸುತ್ತದೆ. ಅದೇ ಥರ ಮನಸ್ಸು ಮತ್ತು ಊರ್ಜೆಯನ್ನು ಒಂದೇ ದಿಕ್ಕಿನ ಕಡೆ ತಿರುಗಿಸುವುದೇ ಸಾಧನೆ. ಈ ಯಾತ್ರೆಯಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿನ ಮಾಲಿನ್ಯವನ್ನು ತೆರವುಗೊಳಿಸುವುದು. ಈ ಮಾಲಿನ್ಯ ಕೇವಲ ನಕಾರಾತ್ಮಕ ಆಲೋಚನೆಗಳಲ್ಲ, ಜನ್ಮಾಂತರಗಳಿಂದ ಬಂದಿರುವ ಸೂಕ್ಷ್ಮ ಸಂಸ್ಕಾರಗಳು. ಯಾವಾಗ ವಾಸನಾತ್ಮಕ ಚಿಂತನೆ ಬರುತ್ತದೋ, ಯಾವುದೋ ಹಳೆಯ ನೆನಪು ಮನಸ್ಸಿನ ದಿಕ್ಕು ತಪ್ಪಿಸುತ್ತದೋ, ಆಗ ಅರ್ಥ ಮಾಡಿಕೊಳ್ಳಬೇಕು, ಅದು ಮನಸ್ಸಿನ ಮಾಲಿನ್ಯ. ಅದು ಮೇಲೇಳುವುದರಿಂದ ತಡೆಯುತ್ತಿದೆ. ಅದನ್ನು ಅಳಿಸುವ ಎಲ್ಲಕ್ಕಿಂತ ಉತ್ತಮ ಮಾರ್ಗ ಜಾಗೃಗತೆ ಹಾಗೂ ನಿಯಮಿತ ಸಾಧನೆ. ನಸುಕಿನ ಸಮಯ ಸಾಧನೆಗೆ ಅತ್ಯುತ್ತಮ ಸಮಯವಾಗಿದೆ. ಸೂರ್ಯೋದಯದ ಮುನ್ನ ಬ್ರಹ್ಮ ಮುಹೂರ್ತ ಎಂದು ಹೇಳುವ ಕಾಲ. ವಾತಾವರಣದಲ್ಲಿ ಶಾಂತಿ, ಊರ್ಜೆಯ ಸಂತುಲನ ಇರುತ್ತದೆ. ಆ ಸಮಯದಲ್ಲಿ ಕುಳಿತುಕೊಂಡು ಪ್ರಾಣಾಯಾಮ ಮಾಡುವುದು, ಗಾಢ ಮೃದುವಾಗಿ ಉಸಿರಾಡುವುದು ಹಾಗೂ ಪ್ರತಿಯೊಂದು ಉಸಿರಿನ ಜೊತೆಗೆ ಅಂತರಂಗದಲ್ಲಿ ಆಳವಾದ ಶಾಂತಿ ಹರಡುತ್ತಿದೆ ಅನ್ನುವುದನ್ನು ಅನುಭವಿಸುವುದು ನಿಧಾನಕ್ಕೆ ಮನಸ್ಸನ್ನು ಸ್ಥಿರ ಮಾಡುತ್ತದೆ. ಪ್ರಾಣಾಯಾಮ ಕೇವಲ ಉಸಿರಾಟವಲ್ಲ, ಇದು ಪ್ರಾಣಶಕ್ತಿಯನ್ನು ಶುದ್ಧ ಮಾಡಲು ಹಾಗೂ ಅದನ್ನು ನಿಯಂತ್ರಣದಲ್ಲಿಡುವ ವಿಜ್ಞಾನ. ಇದಾದ ನಂತರ ಧ್ಯಾನದ ಅಭ್ಯಾಸ. ಆರಂಭದಲ್ಲಿ ನಿಮ್ಮ ಮನಸ್ಸು ಪದೇ ಪದೇ ಅಲೆಯುತ್ತದೆ, ವಿಚಾರಗಳು ಬರುತ್ತದೆ. ದೇಹದಲ್ಲಿ ಅಸಹಜತೆ, ಆದರೆ ಇದು ಸಾಮಾನ್ಯ ಸಂಗತಿ. ಮನಸ್ಸನ್ನು ಬಲವಂತವಾಗಿ ನಿಲ್ಲಿಸಬಾರದು, ಅದನ್ನು ಕೇವಲ ನೋಡಬೇಕು. ದೂರದಿಂದ ಹರಿಯುತ್ತಿರೋ ನದಿಯನ್ನು ನೋಡುವ ಹಾಗೆ ಮನಸ್ಸನ್ನು ನೋಡಿದಷ್ಟು ಅದು ನಿಧಾನಕ್ಕೆ ಶಾಂತವಾಗುತ್ತಾ ಬರುತ್ತದೆ. ಒಂದು ಕ್ಷಣ ಬರುತ್ತದೆ, ಚಿಂತನೆಗಳ ನಡುವಿನ ಅಂತರ ಹೆಚ್ಚಾಗುತ್ತದೆ. ಆ ಅಂತರಗಳಲ್ಲಿ ಶಾಂತಿಯ ಗಾಢರಸ ದೊರಕುತ್ತದೆ. ಇದೇ ಚಿತ್ತಶುದ್ಧಿಯ ಮೊದಲ ಲಕ್ಷಣ. ಮಂತ್ರ ಜಪ ಕೂಡ ಈ ಪ್ರಕ್ರಿಯೆಯಲ್ಲಿ ಬಹಳ ಸಹಾಯಕ. ಮಂತ್ರಗಳ ಅರ್ಥ ಕೇವಲ ಶಬ್ದಗಳ ಉಚ್ಚಾರಣೆಯಲ್ಲ, ಅದು ಚಿತ್ತದ ಆಳಕ್ಕೆ ತಲುಪುವ ಧ್ವನಿಯ ತರಂಗಗಳು. ಮಂತ್ರಗಳ ನಿರಂತರ ಜಪ ಮಾಡುವುದರಿಂದ ಅದು ಮನಸ್ಸಿನ ಅವಚೇತನದಲ್ಲಿ ಇಳಿದು ಹಳೆಯ ಸಂಸ್ಕಾರಗಳನ್ನು ನಿಧಾನಕ್ಕೆ ತೊಳೆದುಹಾಕುತ್ತದೆ. ಇದು ಹೇಗೆಂದರೆ ಹರಿಯುವ ನೀರು ಕಲ್ಲು ಬಂಡೆಯ ಮೇಲ್ಮೈಯನ್ನು ಸಮಯ ಕಳೆದಂತೆ ನಯಗೊಳಿಸುತ್ತದೋ ಹಾಗೆ ಸತ್ಸಂಗ ಮತ್ತು ಶಾಸ್ತ್ರಗಳ ಪಠನ ಕೂಡ ಸಾಧನೆಯ ಭಾಗ. ಇದು ಮನಸ್ಸನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವ ಸಾಧನ. ಅಂತರ್ಮನಸ್ಸಿನ ಯಾತ್ರೆಯಲ್ಲಿರುವವರ ಜೊತೆ ಸಂಗ ಮಾಡಿದರೆ, ಸತ್ಯ ಮಾರ್ಗದಲ್ಲಿ ಕೊಂಡೊಯ್ಯುವ ಗ್ರಂಥಗಳನ್ನು ಓದಿದರೆ ನಿಮ್ಮ ಮನಸ್ಸು ತಾನಾಗಿಯೇ ಅದೇ ದಿಕ್ಕಿನ ಕಡೆಗೆ ಸೆಳೆಯುತ್ತದೆ. ಇದು ನೀವೊಂದು ಸುಗಂಧಭರಿತ ಹೂವಿನ ಬಳಿ ಕುಳಿತಾಗ ಅದರ ಸುಗಂಧ ಅನಾಯಾಸವಿಗೇ ನಿಮ್ಮ ವಸ್ತ್ರಗಳಲ್ಲಿ ಬೆರೆತಿರ ಹಾಗೆ ಅನಿಸುತ್ತದೆ. ಚಿತ್ತಶುದ್ಧಿಯ ಅರ್ಥ ಕೇವಲ ವಾಸನದ ನಾಶ ಅಲ್ಲ, ಲೋಭ, ಕೋಪ, ಅಸೂಯೆ ಹಾಗೂ ಅಹಂಕಾರವನ್ನೂ ಕಡಿಮೆ ಮಾಡುವುದು. ಇವೆಲ್ಲವೂ ಶಕ್ತಿಯನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಲು ಬಿಡದಿರುವ ತಡೆಗೋಡೆಗಳು. ಸಾಧನೆ ಗಾಢವಾದಂತೆ ಸಾಧಕನು ಮನದ ಆ ತಡೆಗೋಡೆಗಳನ್ನು ಕಾಣಲು ಆರಂಭಿಸುತ್ತಾನೆ. ಮೊದಲು ಅದನ್ನು ಸ್ವೀಕರಿಸುವುದು ಕಠಿಣ ಅನಿಸಬಹುದು, ಯಾಕೆಂದ್ರೆ ಅಹಂಕಾರ ಅದನ್ನು ಮರೆಮಾಡುತ್ತದೆ. ಆದರೆ ಸಾಧನೆಯ ಬೆಳಕಿನ ತೀವ್ರತೆಗೆ ಅದು ಮರೆಮಾಡಲು ಸಾಧ್ಯವಿಲ್ಲ. ದಿನಚರಿ ಕೂಡ ಸಾಧನೆಯ ಭಾಗ. ನಿಯಮಿತ ದಿನಚರಿಯಲ್ಲಿ ಶರೀರ, ದೇಹ ಹಾಗೂ ಆತ್ಮದ ಸಂತುಲನವಿರುತ್ತದೆ. ಸಮಯಕ್ಕೆ ಏಳುವುದು, ಸಮಯಕ್ಕೆ ಊಟ ಮಾಡುವುದು, ಶಾರೀರಿಕ ಶ್ರಮ, ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳುವುದು, ಈ ಸಣ್ಣ ಸಣ್ಣ ನಿಯಮಗಳು ಚಿತ್ತಶುದ್ಧಿಗೆ ಅದ್ಭುತ ನೆರವು ನೀಡುತ್ತವೆ. ಜೀವನದಲ್ಲಿ ಅನುಶಾಸನವಿದ್ದಲ್ಲಿ ಮನಸ್ಸಿನಲ್ಲಿ ಸ್ಥಿರತೆ ಬರುತ್ತದೆ ಹಾಗೂ ಸ್ಥಿರ ಮನಸ್ಸೇ ಸಮಾಧಿಯ ಕಡೆ ತಲುಪುತ್ತದೆ. ನಿಧಾನಕ್ಕೆ ಮನಸ್ಸಿನ ಮುಖ ಬದಲಾಗುತ್ತದೆ. ಮೊದಲು ಇದ್ದ ವಿಚಾರಗಳ ಚಂಡಮಾರುತ ಹಗುರ ಅಲೆಗಳಾಗಿ ಬದಲಾಗುತ್ತದೆ. ದೀರ್ಘ ಪ್ರಯಾಣದ ನಂತರ ಸ್ವಂತ ಮನೆಯ ಒಳಗೆ ಕಾಲಿಡುತ್ತಿರುವಂತೆ ಒಳಗಡೆ ಹೇಳಲಾಗದ ಸುಖದ ಅನುಭವವಾಗುತ್ತದೆ. ಈಗ ಸಾಧಕನು ಹೊರಗಿನ ಜೀವನ ಜೀವಿಸುವುದಿಲ್ಲ, ಅವನು ಅಂತರಂಗದ ಒಳಗೂ ಜೀವಿಸುವುದನ್ನು ಕಲಿಯುತ್ತಾನೆ. ಇಲ್ಲಿಂದಲೇ ಸಮಾಧಿಯ ಕಡೆ ಹೆಜ್ಜೆ ಹಾಕುವ ಪಯಣ. ಚಿತ್ತ ಶುದ್ಧವಾದಾಗ ಅದು ಕನ್ನಡಿ ಹತ್ತರವಾಗುತ್ತದೆ. ಅದರಲ್ಲೇ ಸತ್ಯದ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣಿಸುತ್ತದೆ. ಆ ಪ್ರತಿಬಿಂಬದಲ್ಲಿ ಸಾಧಕನು ತನ್ನನ್ನು ತಾನು ಮರೆತು ಹೋಗುವಷ್ಟು ಸ್ಪಷ್ಟವಾದಾಗ ಸಮಾಧಿಯ ಬಾಗಿಲು ತೆರೆಯುತ್ತದೆ. ಚಿತ್ತ ಸ್ವಚ್ಛತೆಯ ಕೆಲಸ ಮುಗಿದಾಗ ಮನಸ್ಸಿನ ನೀರು ಎಷ್ಟು ಪಾರದರ್ಶಕವಾಗುತ್ತದೆಂದರೆ ಅಲೆಗಳೇ ಇರುವುದಿಲ್ಲ.
ಆಗ ಸಾಧಕನು ಒಂದು ಹೊಸ ತಿರುವಿನ ಕಡೆ ನಿಂತಿರುತ್ತಾನೆ. ಈ ಹೊಸ ತಿರುವು ಸಮಾಧಿಯ ಕಡೆ ಕರೆದುಕೊಂಡು ಹೋಗುವ ದಾರಿ. ಈ ಪ್ರಯಾಣ ಎಷ್ಟು ಕಠಿಣವಾಗಿರುತ್ತದೋ ಅಷ್ಟೇ ಅದ್ಭುತವಾಗಿರುತ್ತದೆ. ಯಾಕೆಂದರೆ ಇಲ್ಲಿಗೆ ತಲುಪುವಷ್ಟರಲ್ಲಿ ಮನಸ್ಸಿನ ಸ್ವರೂಪವೇ ಬದಲಾಗಿರುತ್ತದೆ. ಸಮಾಧಿ ಅನ್ನುವ ಹೆಸರು ಕೇಳುತ್ತಿದ್ದಂತೆ ಜನ ಇದನ್ನು ಅದ್ಭುತ, ಶಕ್ತಿ ಅಥವಾ ಚಮತ್ಕಾರ ಎನ್ನುವ ಶಬ್ದದೊಂದಿಗೆ ಜೋಡಿಸುತ್ತಾರೆ. ಆದರೆ ನಿಜವೇನೆಂದರೆ ಇದು ಒಂದು ಸ್ವಾಭಾವಿಕ ಅವಸ್ಥೆಯಾಗಿದೆ. ಇದು ಸಾಧಕನು ತನ್ನ ದೇಹ, ತನ್ನ ವಿಚಾರ, ತನ್ನ ಗುರುತನ್ನು ಮೀರಿ ಹೋಗುವ ಕ್ಷಣ. ಒಂದು ರೀತಿ ನದಿ ಸಮುದ್ರ ಸೇರಿ ಮತ್ತೆ ನದಿಯೆಂದಿಗೂ ಗುರುತಿಸಲಾಗದ ಕೇವಲ ಸಮುದ್ರವಾಗಿ ಬಿಡುವಂತೆ. ಪ್ರಾರಂಭದ ಸಾಧನೆಯ ಸಮಯ ಧ್ಯಾನದಲ್ಲಿ ಕೂರುಮಾಗ ದೇಹದ ಬರ ಅನುಭವವಾಗುತ್ತದೆ, ವಿಚಾರಗಳು ಬಂದು ಹೋಗುತ್ತವೆ. ಆದರೆ ಚಿತ್ತಶುದ್ಧಿಯ ನಂತರ ಆ ವಿಚಾರಗಳು ನಿಧಾನಕ್ಕೆ ಅಳಿಸಲು ಶುರುವಾಗುತ್ತವೆ. ಎಲ್ಲಕ್ಕಿಂತ ಮೊದಲು ಸಾಧಕನಿಗೆ ದೇಹ ಹಗುರವಾಗುತ್ತಿರುವ ಹಾಗೆ ಅನುಭವವಾಗುತ್ತದೆ. ಇದ್ಯಾವುದೂ ಕಲ್ಪನೆಯಲ್ಲ, ಬದಲಾಗಿ ಊರ್ಜೆಯ ವಾಸ್ತವಿಕ ಪರಿವರ್ತನೆ. ಇಂದ್ರಿಯಗಳಲ್ಲಿ ಹರಡಿದ್ದ ಪ್ರಾಣ ಈಗ ಅಂತರಂಗದಲ್ಲಿ ಶೇಖರಣೆಯಾಗುತ್ತಾ ಬರುತ್ತದೆ. ಈ ಏಕಾಗ್ರತೆಯ ಪ್ರಾಣಶಕ್ತಿ ದೇಹವನ್ನು ಸ್ಥಿರ ಮಾಡುತ್ತದೆ. ಈಗ ಒತ್ತಾಯವಾಗಿ ಕೂರಬೇಕಿಲ್ಲ, ಬದಲಾಗಿ ದೇಹ ಸ್ವತಃ ಸ್ಥಿರವಾಗಿ ಬಿಡುತ್ತದೆ. ಕಣ್ಣುಗಳು ತೆರೆದಿರಲು ಅಥವಾ ಮುಚ್ಚಿದರಲು ಸಾಧಕನಿಗೆ ಯಾವುದೇ ವ್ಯತ್ಯಾಸ ಅನಿಸುವುದಿಲ್ಲ. ಯಾಕೆಂದರೆ ಧ್ಯಾನ ಒಳಗಡೆ ಭದ್ರವಾಗಿದೆ. ನಂತರ ಬರುತ್ತದೆ ವಿಚಾರಗಳ ವಿಲೀನ. ಸಾಧಕನು ಮನಸ್ಸಲ್ಲಿ ವಿಚಾರಗಳು ಬರುತ್ತಿವೆ ಎನ್ನುವುದನ್ನು ನೋಡುತ್ತಾನೆ, ಆದರೆ ಅವು ಅವನನ್ನು ಸೆಳೆಯುತ್ತಿಲ್ಲ. ಇದು ಹೇಗೆಂದರೆ ಆಕಾಶದಲ್ಲಿ ಮೋಡಗಳಿದ್ದು ಗಾಳಿಯು ಅವುಗಳನ್ನು ಬೇಗ ಬೇಗ ತಳ್ಳುವಂತೆ. ಕೆಲವು ಕ್ಷಣಗಳವರೆಗೆ ವಿಚಾರಗಳು ಪೂರ್ತಿಯಾಗಿ ನಿಂತುಕೊಳ್ಳುತ್ತವೆ, ಹಾಗೂ ಆ ಶೂನ್ಯತೆಯಲ್ಲಿ ಒಂದು ಆಳವಾದ ಶಾಂತಿಯ ಅನುಭವವಾಗುತ್ತದೆ. ಇದೇ ಅನುಭವ ಸಮಾಧಿಯ ಮೊದಲ ಸ್ಪರ್ಶ. ಸಮಾಧಿಯ ಅನೇಕ ಹಂತಗಳಿವೆ. ಪ್ರಾರಂಭಿಕ ಅವಸ್ಥೆಯನ್ನು ಸವಿಕಲ್ಪ ಸಮಾಧಿ ಎಂದು ಹೇಳುತ್ತಾರೆ. ಅದರಲ್ಲಿ ಸಾಧಕನು ಇನ್ನೂ ಸೂಕ್ಷ್ಮ ರೂಪದಲ್ಲಿ ತನ್ನ ಅಸ್ತಿತ್ವವನ್ನು ತಿಳಿದಿರುತ್ತಾನೆ ಹಾಗೂ ಅನುಭವಗಳನ್ನು ಸ್ವಾದಿಸುತ್ತಾನೆ. ಈ ಅವಸ್ಥೆಯಲ್ಲಿ ಅವನು ದಿವ್ಯ ಬೆಳಕನ್ನು ಕಾಣಬಹುದು, ಕೆಲವೊಮ್ಮೆ ಅದ್ಭುತ ಧ್ವನಿಗಳನ್ನು ಕೇಳಬಹುದು, ಕೆಲವೊಮ್ಮೆ ಅನಂತ ವಿಸ್ತಾರವನ್ನು ಅನುಭವಿಸಬಹುದು. ಆದರೆ ಇದು ಈಗಲೂ ಕೇವಲ ಅನುಭೂತಿಯ ಹಂತದಲ್ಲಿದೆ. ಅಂದರೆ ಯಾರೋ ಇದ್ದಾರೆ, ಈ ಅನುಭವಗಳನ್ನು ಅನುಭವಿಸುತ್ತಿದ್ದಾರೆ. ಹೇಗೀಗೆ ಅಭ್ಯಾಸ ಗಾಢವಾಗುತ್ತದೆಯೋ ಸಾಧಕ ನಿರ್ವಿಕಲ್ಪ ಸಮಾಧಿಯ ಕಡೆ ಹೋಗುತ್ತಾನೆ. ಅಲ್ಲಿ ಅನುಭವವಿರಲ್ಲ, ಅನುಭವಿಸುವನೂ ಇರಲ್ಲ, ಕೇವಲ ಅಸ್ತಿತ್ವವಿದೆ, ಶುದ್ಧ ಚೈತನ್ಯವಿದೆ. ಇದು ಶಬ್ದಗಳಲ್ಲಿ ಹೇಳಲಾಗದು, ಯಾಕೆಂದರೆ ಅದನ್ನು ವ್ಯಕ್ತಪಡಿಸಲು ಭಾಷೆಯಲ್ಲಿ ಯಾವುದೇ ಜಾಗವಿಲ್ಲ. ಮುಷ್ಟಿಯಿಂದ ಉಪ್ಪನ್ನು ಸಮುದ್ರದಲ್ಲಿ ಹಾಕಿ ಬೆರೆಸಿರುವಂತೆ. ಈಗದು ಉಪ್ಪು ಅಲ್ಲ, ನೀರೂ ಅಲ್ಲ, ಅದು ಕೇವಲ ಸಮುದ್ರದ ಭಾಗ. ಸಮಾಧಿಯಲ್ಲಿ ಸಮಯಕ್ಕೂ ಯಾವುದೇ ಅರ್ಥವಿಲ್ಲ. ನೀವು 1 ತಾಸು ಕುಳಿತಿದ್ದೀರೋ ಅಥವಾ 1 ಕ್ಷಣ, ಎರಡೂ ಒಂದೇ ಥರ ಕಾಣಿಸುತ್ತದೆ. ಎಷ್ಟೋ ಸಾಧಕರು ಹೇಳಿದ್ದಾರೆ ಸಮಾಧಿಯಲ್ಲಿ ಅವರಿಗೆ ಕೇವಲ 5 ನಿಮಿಷ ಆಗಿದೆ, ಆದರೆ ಹೊರಗೆ ಎಷ್ಟೋ ತಾಸುಗಳು ಕಳೆದಿದ್ದವು. ಇದು ಯಾಕೆ ಆಗುತ್ತದೆ ಎಂದರೆ ಸಮಯ ಕೇವಲ ಮನಸ್ಸಿನೊಂದಿಗೆ ಹೊಂದಿದೆ. ಯಾವಾಗ ಮನಸ್ಸು ಸ್ಥಿರವಾಗುತ್ತದೋ ಆಗ ಸಮಯದ ಪ್ರವಾಹ ನಿಂತುಬಿಡುತ್ತದೆ. ಈ ಅವಸ್ಥೆಯಲ್ಲಿ ದೇಹದ ಸೀಮೆ ನಿಂತುಬಿಡುತ್ತದೆ. ಸಾಧಕನಿಗೆ ಅವನು ಈಗ ಕೇವಲ ದೇಹದ ಮಟ್ಟಿಗೆ ಸೀಮಿತವಾಗಿಲ್ಲ, ಅವನು ಎಲ್ಲ ಕಡೆಗೂ ಹರಡಿದ್ದಾನೆ ಅನಿಸುತ್ತದೆ. ಕೆಲವೊಮ್ಮೆ ಈ ಅನುಭವ ಆನಂದದಿಂದ ತುಂಬಿದ್ದರೆ, ಕೆಲವೊಮ್ಮೆ ಅನಂತ ಶಾಂತಿಯಲ್ಲಿ ಮುಳುಗಿಸುತ್ತದೆ. ಶರೀರದ ನೋವು, ಹಸಿವು, ಬಾಯಾರಿಕೆ ಇದೆಲ್ಲವೂ ಕ್ಷಣಿಕ ರೂಪದಲ್ಲಿ ಮಾಯವಾಗಿಬಿಡುತ್ತದೆ. ಯಾಕೆಂದರೆ ಚೈತನ್ಯ ಇದೆಲ್ಲವನ್ನು ಮೀರಿ ಹೋಗಿರುತ್ತದೆ. ಆದರೆ ಸಮಾಧಿ ಕೇವಲ ಒಬ್ಬ ವ್ಯಕ್ತಿಗತ ಆನಂದದ ಅನುಭವ ಅಲ್ಲ, ಇದು ಒಂದು ಜವಾಬ್ದಾರಿಯೂ ಆಗಿದೆ. ಸಾಧಕ ಈ ಸಮಾಧಿಯಿಂದ ಹೊರಬಂದಾಗ ಅವನ ದೃಷ್ಟಿ ಸಂಪೂರ್ಣವಾಗಿ ಬದಲಾಗಿಬಿಟ್ಟಿರುತ್ತದೆ. ಈಗ ಅವನು ಜನರನ್ನು ಅವರ ಬಹಿರಂಗ ರೂಪದಲ್ಲಿ ನೋಡುವುದಿಲ್ಲ, ಬದಲಾಗಿ ಅವನು ಸಮಾಧಿಯಲ್ಲಿ ಅನುಭವಿಸಿದ ಚೈತನ್ಯವನ್ನೇ ಪ್ರತಿಯೊಬ್ಬರಲ್ಲೂ ನೋಡುತ್ತಾನೆ. ಈ ಅನುಭವ ಅವನನ್ನು ಇನ್ನೂ ಕರುಣಾಮಯಿ, ಧೈರ್ಯವಂತ ಹಾಗೂ ಸತ್ಯದ ಕಡೆ ನಿಷ್ಠಾವಂತನಾಗಿ ಮಾಡುತ್ತದೆ. ಸಮಾಧಿಯಲ್ಲಿ ಇನ್ನೂ ಒಂದು ಅದ್ಭುತವಾದ ಪರಿವರ್ತನೆ ಆಗುತ್ತದೆ, ಭಯದ ಅಂತ್ಯ. ಯಾವಾಗ ನೀವು ನಿಮ್ಮನ್ನು ಕೇವಲ ಒಂದು ದೇಹವಲ್ಲ, ಅನಂತ ಚೈತನ್ಯ ಎಂದು ಗುರುತಿಸಿದಾಗ ಮೃತ್ಯುವು ಕೂಡ ನಿಮ್ಮನ್ನು ಹೆದರಿಸುವುದಿಲ್ಲ. ನೀವು ದೇಹ ಒಂದಿನ ಹೋಗುತ್ತದೆ, ಮನಸ್ಸು ಹೋಗುತ್ತದೆ, ಆದರೆ ನೀವು ಆಗಿರೋದು ಎಂದಿಗೂ ಕಳೆಯಲ್ಲ. ಈ ತಿಳುವಳಿಕೆ ಸಾಧಕನ ಜೀವನ ಮಾತ್ರವಲ್ಲದೆ ಅವನ ಮರಣಕ್ಕೂ ಒಂದು ಹೊಸ ಅರ್ಥ ಕೊಡುತ್ತದೆ.
ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ಸಮಾಧಿಯನ್ನು ಯೋಗಿಕ ಪರಾಕಾಷ್ಠೆ ಎಂದಿದ್ದಾರೆ. ಆದರೂ ಇದು ಅಂತ್ಯವಲ್ಲ ಎಂತಲೂ ಹೇಳಿದ್ದಾರೆ. ಸಮಾಧಿಯು ಒಂದು ದ್ವಾರವಿದ್ದಂತೆ, ಅದರ ಆಚೆ ಅದ್ವೈತ ಅನುಭವವಿದೆ. ಅಲ್ಲಿ ಸಾಧಕ ಮತ್ತು ಪರಮಾತ್ಮನ ನಡುವೆ ಅಂತರವಿರಲ್ಲ. ಇದೇ ಕಾರಣಕ್ಕೆ ಹಲವು ಸಾಧಕರು ಸಮಾಧಿಯಲ್ಲಿ ಸ್ಥಿರವಾಗಿರೋ ಬದಲು ಮುಂದೆ ಸಾಗಿ ಅಂತಿಮ ಮುಕ್ತಿಯ ಕಡೆಗೆ ಹೊರಟುತ್ತಾರೆ. ಈಗ ಮುಂದಿನ ಭಾಗ ಅದೇ. ಸಾಧಕ ಕೇವಲ ದೇಹ ಹಾಗೂ ಮನಸ್ಸಿನಿಂದ ಮೀರಿದವನಾಗಿರಲ್ಲ. ನಾನು, ನನ್ನದು ಅನ್ನುವ ಭಾವನೆ ಕೂಡ ಸಂಪೂರ್ಣವಾಗಿ ಮುಗಿದೋಗಿರುತ್ತದೆ. ಈ ಅವಸ್ಥೆ ಸಾಧಕ ಮತ್ತು ಪರಮಾತ್ಮನ ನಡುವೆ ಯಾವುದೇ ಅಂತರವಿರುವುದಿಲ್ಲ. ಅಲ್ಲಿ ಕೇವಲ ಒಂದು ಅದ್ವೈತ ಶೇಷವಾಗಿ ಉಳಿಯುತ್ತದೆ. ಸಾಧಕ ಸಮಾಧಿಯ ಆಳಸಾಗರದಲ್ಲಿ ಇಳಿದಿರುವಾಗ, ತನ್ನೊಳಗೆ ಮತ್ತು ಹೊರಗೆ ಸೀಮೆ ಅಳಿಸಿ ಹೋಗುತ್ತಿರುವುದನ್ನು ನೋಡಿರುವಾಗ, ಆಗ ಅವನ ಪ್ರಯಾಣದ ಕೊನೆಯ ಭಾಗ ಶುರುವಾಗುತ್ತದೆ. ಅದೇ ಪರಮಾತ್ಮನೊಂದಿಗೆ ಮಿಲನ. ಇದು ದೇಹ ಮತ್ತು ಮನಸ್ಸಿನ ಪರಿಚಯದ ಸಮಾಪ್ತಿಯ ಸ್ಥಿತಿ ಒಂದೇ ಅಲ್ಲ. ಅಲ್ಲಿ ನಾನು ಹಾಗೂ ನನ್ನದು ಅನ್ನುವ ಭಾವ ಕೂಡ ಸಂಪೂರ್ಣವಾಗಿ ಕರಗಿ ಹೋಗುತ್ತದೆ. ಈಗ ಸಾಧಕನೂ ಇರಲ್ಲ, ಸಾಧನೆಯೂ ಇಲ್ಲ. ಆದಿಯಿಂದ ಅನಂತದವರೆಗೆ ಇರುವ ಕೇವಲ ಶುದ್ಧ ಅಸ್ತಿತ್ವ ಮಾತ್ರ ಉಳಿಯುತ್ತದೆ. ಸಮಾಧಿಯಲ್ಲಿ ಅನುಭವ ಮತ್ತು ಅನುಭವಿಸುವವನು ಇಬ್ಬರೂ ಒಟ್ಟಿಗೆ ಪ್ರಸ್ತುತರಾಗುತ್ತಾರೆ. ಆದರೆ ವಿಲೀನದಲ್ಲಿ ಇವೆರಡೂ ಇರುವುದಿಲ್ಲ. ಇಲ್ಲಿ ಸಾಧಕ ತಾನು ಒಮ್ಮೆ ಭಿನ್ನವಾಗಿದ್ದೆ ಎನ್ನುವುದನ್ನು ಮರೆತು ಹೋಗಿರುತ್ತಾನೆ. ಒಂದು ರೀತಿ ನೀರಿನ ಹಣಿ ಸಾಗರದಲ್ಲಿ ಬೆರೆಸಿ ತಾನು ಹಣಿ ಎನ್ನುವುದನ್ನು ಹೇಳಲಾರದು. ಹಾಗೆಯೇ ಆತ್ಮೆಯು ಪರಮಾತ್ಮನೊಂದಿಗೆ ಬೆರೆತು ತಾನು ಭಿನ್ನ ಎನ್ನುವ ಮಾತು ಬರಲ್ಲ. ಇದು ಅದ್ವೈತದ ಅವಸ್ಥೆ. ಇಲ್ಲಿ ದ್ವೈತದ ಅಂಶವೂ ಇರುವುದಿಲ್ಲ. ಈ ಅವಸ್ಥೆಯಲ್ಲಿ ಶಬ್ದ, ವಿಚಾರ ಮತ್ತು ವರ್ಣನೆಯೆಲ್ಲವೂ ಅಸಮರ್ಥವಾಗುತ್ತವೆ. ನೀವು ಯಾರಿಗೂ ಹೇಳಲಾಗದು. ಹೇಗೆ ಒಬ್ಬ ವ್ಯಕ್ತಿ ಎಂದಿಗೂ ಸಿಹಿಯನ್ನು ಸವಿಯದೇ ಇರುವವನಿಗೆ ಜೇನುತುಪ್ಪದ ರುಚಿ ಬಗ್ಗೆ ಹೇಳಿದರೆ ಅವನು ಆಲಿಸುತ್ತಾನೆ, ಆದರೆ ಜೇನಿನ ಸ್ವಾದ ತಾನೇ ಸವಿಯವರೆಗೂ ಅರ್ಥವಾಗದು. ವಿಲೀನವೂ ಹಾಗೆ. ಅದನ್ನು ಕೇವಲ ಅನುಭವಿಸಬಹುದು, ಹೇಳಲಾಗದು. ವಿಲೀನದ ಅವಸ್ಥೆಯಲ್ಲಿ ಸಾಧಕ ನೋಡುತ್ತಾನೆ, ಇಡೀ ಬ್ರಹ್ಮಾಂಡವೇ ಅವನಿಂದಲೇ ವಿಸ್ತಾರಗೊಂಡಿದೆ. ಮರಗಳು, ಪರ್ವತಗಳು, ನದಿಗಳು, ಆಕಾಶ, ನಕ್ಷತ್ರಗಳು, ಸೂರ್ಯ, ಚಂದ್ರ ಎಲ್ಲವೂ ಅದೇ ಚೈತನ್ಯದ ರೂಪ. ಈಗ ಬೇರೆ ಏನೂ ಉಳಿಯುವುದಿಲ್ಲ. ಈಗ ಹೊರಗೇನೂ ಉಳಿಯುವುದಿಲ್ಲ. ಪ್ರತಿ ಮುಖ, ಪ್ರತಿ ಶಬ್ದ, ಪ್ರತಿ ದೃಶ್ಯ ಅದರದೇ ಒಂದು ಪ್ರತಿಬಿಂಬ. ಈ ಕಲಿಕೆ ಸಾಧಕನನ್ನು ಅನಂತ ಕರುಣೆಯಿಂದ ತುಂಬಿಬಿಡುತ್ತದೆ. ಈಗ ಅವನಿಗೆ ಅನ್ಯರಲ್ಲೂ ತನ್ನನ್ನೇ ಕಾಣುತ್ತಿದ್ದಾನೆ ಎನ್ನುವುದು ಅರ್ಥವಾಗುತ್ತದೆ. ಇಲ್ಲಿ ಅಹಂಕಾರದ ಅಂತ್ಯವಾಗುತ್ತದೆ. ಅಹಂಕಾರವು ಕೇವಲ ಒಂದು ಭ್ರಮೆಯಾಗಿತ್ತು. ನಾನು ಈ ಶಾರೀರ, ನನ್ನ ಹೆಸರು, ನನ್ನ ಗುರಿತು. ಈ ಭ್ರಮೆ ಹೋದಾಗ ಒಂದು ಅಲೌಕಿಕ ಸ್ವಾತಂತ್ರ್ಯದ ಅನುಭವ ಆಗುತ್ತದೆ. ಈಗ ಯಾವುದೇ ಭಯವಿಲ್ಲ, ಯಾವುದೇ ದುರಾಸೆಯಿಲ್ಲ, ಯಾವುದೇ ಪ್ರತಿಸ್ಪರ್ಧೆಯೂ ಇಲ್ಲ. ಯಾಕೆಂದರೆ ಇರುವುದು ಮೊದಲಿನಿಂದಲೇ ಇದೆ. ಪಡೆಯಬೇಕಾಗಿರುವ ಅವಶ್ಯಕತೆ ಏನೂ ಇಲ್ಲ. ಏನಾದರೂ ಕಳೆದುಕೊಳ್ಳುವ ಭಯವೂ ಇರುವುದಿಲ್ಲ. ವಿಲೀನದಲ್ಲಿ ಆನಂದ ಮತ್ತು ಶಾಂತಿ ಭಿನ್ನ ಅನುಭವ ಅಲ್ಲ. ಅದು ಸಾಧಕನ ಅಸ್ತಿತ್ವದ ಸ್ವಭಾವವಾಗಿ ಬಿಡುತ್ತದೆ. ಆನಂದ ಈಗ ಅದು ಯಾವುದೇ ಕಾರಣದಿಂದ ಉತ್ಪನ್ನವಾಗುವುದಿಲ್ಲ. ಈಗ ಅದು ನಿರಂತರವಾಗಿ ಹರಿಯುತ್ತದೆ. ಶಾಂತಿ ಈಗ ಪರಿಸ್ಥಿತಿಗಳ ಮೇಲೆ ಅವಲಂಬನೆಗೊಳ್ಳುವುದಿಲ್ಲ. ಅದು ಎಲ್ಲಾ ಪರಿಸ್ಥಿತಿಗಳಲ್ಲೂ ಇರುತ್ತದೆ. ಚಂಡಮಾರುತವಿರಲಿ ಅಥವಾ ಮೌನವಿರಲಿ, ಒಳಗಿನ ಸ್ಥಿರತೆ ಕದಳುವುದಿಲ್ಲ. ಈ ಅವಸ್ಥೆಯನ್ನು ಮುಕ್ತಿ ಅಂತ ಎನಿಸಿಕೊಳ್ಳುತ್ತಾರೆ. ಕೇವಲ ಜನ್ಮಮರಣದಿಂದ ಮುಕ್ತಿಯಲ್ಲ, ಎಲ್ಲ ಪ್ರಕಾರದ ಮಾನಸಿಕ, ಭಾವನಾತ್ಮಕ ಬಂಧನಗಳಿಂದ ಮುಕ್ತಿ. ಈಗ ಯಾವುದೇ ಬಂಧನವಿಲ್ಲ, ಸೀಮೆಯಿಲ್ಲ. ಸಾಧಕನಿಗೆ ಅರ್ಥವಾಗುತ್ತದೆ, ಅವನು ಜನ್ಮಿಸಿಲ್ಲ, ಎಂದಿಗೂ ಸಾಯುವುದೂ ಇಲ್ಲ. ಅವನು ಯಾವತ್ತೂ ಇದ್ದಾನೆ, ಇರುತ್ತಾನೆ. ಇದೇ ಅವನ ನಿಜವಾದ ಸ್ವರೂಪ, ಸತ್, ಚಿತ್ ಹಾಗೂ ಆನಂದ. ವಿಲೀನದ ನಂತರ ಸಾಧಕ ಸಂಸಾರದಲ್ಲಿ ಇರುತ್ತಾನೆ, ಆದರೆ ಸಂಸಾರ ಅವನನ್ನು ಬಂಧಿಸಲಾರದು. ಅವನು ಕಾರ್ಯ ಮಾಡುತ್ತಾನೆ, ಆದರೆ ಅವನಲ್ಲಿ ಕರ್ತಾಭಾವನೆ ಇರುವುದಿಲ್ಲ. ಏನೇ ಆದರೂ ಅದು ಸಹಜವಾಗಿಯೇ ಆಗುತ್ತದೆ. ಹೂವಿನಿಂದ ಸುಗಂಧ ಬರುವ ಹಾಗೆ, ಸೂರ್ಯನಿಂದ ಹರಡುವ ಪ್ರಕಾಶದ ಹಾಗೆ. ಅವನು ಯಾವುದೇ ವಸ್ತುಗಳೊಂದಿಗೆ ಬೆರೆಯುವುದಿಲ್ಲ ಅಥವಾ ಯಾರಿಂದಲೂ ದೂರವಾಗುವುದೂ ಇಲ್ಲ. ಯಾಕೆಂದರೆ ಅವನಿಗೆ ಎಲ್ಲವೂ ಒಂದೇ ಎನ್ನುವುದು ಅರ್ಥವಾಗಿರುತ್ತದೆ. ಈ ತರದ ವ್ಯಕ್ತಿ ಸಮಾಜದಲ್ಲಿ ಜೀವಂತ ಪ್ರೇರಣೆಯಾಗುತ್ತಾನೆ. ಅವನ ಹತ್ತಿರ ಯಾವುದೇ ಉಪದೇಶವಿರುವುದಿಲ್ಲ, ಆದರೆ ಅವನ ಅಸ್ತಿತ್ವವೇ ಶಿಕ್ಷಣವಾಗುತ್ತದೆ. ಅವನು ಮಾತನಾಡಲಿ ಅಥವಾ ಮಾತನಾಡದೇ ಇರಲಿ, ಜನರು ಅವನ ಉಪಸ್ಥಿತಿಯಲ್ಲಿ ಶಾಂತಿ ಅನುಭವಿಸುತ್ತಾರೆ. ಜನರಿಗೆ ಅವನ ಕಣ್ಣುಗಳಲ್ಲಿ ನೋಡಿದಾಗ ತಮ್ಮನ್ನೇ ನೋಡಿದ ಹಾಗೆ ಅನಿಸುತ್ತದೆ. ಇದೇ ಕಾರಣಕ್ಕೆ ಇಂತಹ ಜನ ಯುಗಗಳವರೆಗೂ ನೆನಪಿರುತ್ತಾರೆ. ಅವರ ನಂತರವೂ ಅವರ ಊರ್ಜೆ ಜನರಿಗೆ ದಾರಿ ತೋರಿಸುತ್ತದೆ. ಆದರೆ ಪರಮಾತ್ಮನಲ್ಲಿ ವಿಲೀನವಾಗುವುದು ಗುರಿಯಲ್ಲ ಎಂಬುದು ತಿಳಿದುಕೊಳ್ಳಬೇಕು. ಆದರೆ ಇದೇ ನಿಮ್ಮ ನಿಜವಾದ ಸ್ವರೂಪ.
ಅದನ್ನು ಮರೆತಿರುವ ಕಾರಣಕ್ಕಾಗಿಯೇ ಹುಡುಕಲು ಹೊರಟಿದ್ದು. ಸಾಧನಾ ಸಮಾಧಿ ಇದೆಲ್ಲ ನಿಮಗೆ ನೆನಪು ತರಿಸಲು ಸಾಧನೆ. ನೀವು ಮೊದಲಿನಿಂದಲೂ ಹಾಗೆಯೇ ಇದ್ದಿದ್ದು. ಯಾತ್ರೆಯು ಎಲ್ಲಿ ಆರಂಭವಾಗುತ್ತದೆಯೋ ಅಲ್ಲಿಯೇ ಕೊನೆಯಾಗುತ್ತದೆ. ಆದರೆ ಕೇವಲ ದೃಷ್ಟಿ ಮಾತ್ರ ಬದಲಾಗಿರುತ್ತದೆ. ಈ ಅವಸ್ಥೆಯಲ್ಲಿ ಮೃತ್ಯುವೂ ಕೂಡ ಒಂದು ಉತ್ಸವವಾಗುತ್ತದೆ. ಸಾಧಕನಿಗೆ ಕೇವಲ ದೇಹ ಹೋಗುತ್ತದೆ ಎನ್ನುವುದು ತಿಳಿಯದೆ, ಆದರೆ ಅವನು ಸ್ವತಃ ಎಲ್ಲಿಯೂ ಹೋಗುವುದಿಲ್ಲ. ಯಾಕೆಂದರೆ ಅವನು ಎಲ್ಲೆಡೆಗೂ ಇರುತ್ತಾನೆ. ಅವನ ಅಸ್ತಿತ್ವ ಯಾವುದೇ ವಿಶೇಷ ಸ್ಥಾನ ಅಥವಾ ಸಮಯದಲ್ಲಿ ಬಂಧನವಾಗಿರಲ್ಲ. ಅವನು ಪ್ರತಿ ಜೀವ, ಪ್ರತಿ ಕಣ, ಪ್ರತಿ ಹೃದಯ ಬಡಿತದಲ್ಲೂ ಜೀವಂತವಾಗಿದ್ದಾನೆ. ಇದೇ ಕಾರಣಕ್ಕೆ ಮಹಾಪುರುಷರ ಶರೀರ ಇರದಿದ್ದರೂ ಅವರ ಉಪಸ್ಥಿತಿ ನಿರಂತರವಾಗಿ ಅನುಭವಿಸಬಹುದು. ಈ ರೀತಿ ಸಿದ್ಧಾಂತವು ಬ್ರಹ್ಮಚರ್ಯ ಆರಂಭವಾಗಿ ಸಾಧನಾ ಸಮಾಧಿ ಕೊನೆಗೆ ಪರಮಾತ್ಮನಲ್ಲಿ ವಿಲೀನವಾಗುವ ಪ್ರಯಾಣ ನಮಗೆ ಕಲಿಸುತ್ತದೆ. ಜೀವನದ ನಿಜವಾದ ಉದ್ದೇಶ ಕೇವಲ ಜೀವಿಸುವುದೊಂದೇ ಅಲ್ಲ, ಬದಲಾಗಿ ನಮ್ಮ ನಿಜವಾದ ಸ್ವರೂಪ ತಿಳಿದುಕೊಳ್ಳುವುದು. ಒಂದು ಸಾರಿ ಇದನ್ನು ತಿಳಿದುಕೊಂಡರೆ ಭಯವೂ ಇರುವುದಿಲ್ಲ, ಯಾವುದೇ ಕೊರತೆಯೂ ಇರುವುದಿಲ್ಲ. ಕೇವಲ ಒಂದು ಅನಂತ ಕರುಣೆ ಪ್ರೇಮದ ಸಾಗರವಿರುತ್ತದೆ. ಅದರಲ್ಲಿ ಎಲ್ಲರೂ ಮೊದಲಿನಿಂದಲೇ ಮುಳುಗಿದ್ದಾರೆ. ಇದೇ ಅಂತಿಮ ಸತ್ಯ ಹಾಗೂ ಇದೇ ಎಲ್ಲಕ್ಕಿಂತ ದೊಡ್ಡ ರಹಸ್ಯ. ಅನ್ವೇಷಕ ಅಥವಾ ಅನ್ವೇಷಿಸುತ್ತಿರುವವನು ಭಿನ್ನರಲ್ಲ, ಬದಲಾಗಿ ಯಾವಾಗಲೂ ಒಂದೇ ಆಗಿದ್ದರೆ. ಒಂದು ವೇಳೆ ಈ ವಿಚಾರಗಳು ನಿಮ್ಮ ಮನಸ್ಸಿಗೆ ಮುಟ್ಟಿದ್ದರೆ ಇದು ಕೇವಲ ಆರಂಭ ಮಾತ್ರ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅಂತರಂಗದ ಪ್ರಯಾಣವನ್ನು ಇನ್ನಷ್ಟು ಆಳದಾಟಿಸಿ. ಮತ್ತೆ ಸಿಗೋಣ ಇನ್ನೊಂದು ಅಂತರದೃಷ್ಟಿಯೊಂದಿಗೆ. ಧನ್ಯವಾದಗಳು. ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ್.